ಅಯ್ಯೋ ಕಂದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಮುದ್ದು ಕಂದ ಮುನೀಶ್ ಅನುಭವಿಸ್ತಾ ಇರುವಂತಹ ಕಾಯಿಲೆದ ಬಗ್ಗೆ, ಗ್ಲಾಸ್ ಬೋನ್ ಡಿಸೀಸ್ ಅನ್ನುವಂಥದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನು ಮುಂದುವರಿಸ್ತೀವಿ. ಡಾಕ್ಟರ್, ನೀವು ಆರಂಭದಿಂದಲೂ ಕೂಡ ಈ ಮಗುವನ್ನು ನೋಡ್ತಾ ಇದ್ದೀರಿ, ಚಿಕಿತ್ಸೆ ಕೊಡ್ತಾ ಇದ್ದೀರಿ. ಆರಂಭದಿಂದಲೂ ಕೂಡ ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಮಗುವಿಗೆ? ಅವನಿಗೆ ಫಾರ್ ದ ಫ್ರ್ಯಾಕ್ಚರ್ಸ್ ನಾವು ಪ್ಲಾಸ್ಟರ್ಸ್ ಹಾಕ್ತಾ ಇದ್ವಿ, ಮತ್ತು ಅಕಾರ್ಡಿಂಗ್ ಟು ದಟ್ ಫ್ರ್ಯಾಕ್ಚರ್ ಬಂದಾಗ ಅದನ್ನು ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಅದು ಬಿಟ್ಟು ಅವನಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಎಂದು ಬರುತ್ತೆ. ಅದರಲ್ಲಿ ಒಂದು ಮೆಡಿಸಿನ್ ಬರುತ್ತೆ, ಬಿಸ್ಫಾಸ್ಫೋನೇಟ್ಸ್ ಅಂತ. ಅದನ್ನು ವರ್ಷದಲ್ಲಿ 3-4 ಟೈಮ್ ಕೊಡಬೇಕಾಗತ್ತೆ. ಅದಕ್ಕೆ ಅಡ್ಮಿಷನ್ ಹಾಸ್ಪಿಟಲಲ್ಲೇ ಇರಬೇಕಾಗತ್ತೆ ಅವರು. ಅದನ್ನು ಇನ್ಸ್ಟಿಟ್ಯೂಟ್ ಮಾಡಿದ್ವಿ. ಅದರಲ್ಲಿ ವಿತ್ ಶಿಶುಮಂದಿರ್ ಕೋಆಪರೇಷನ್ ವಿ ಹ್ಯಾವ್ ಬೀನ್ ಡೂಯಿಂಗ್ ಇಟ್ ರೆಗ್ಯುಲರ್ಲಿ, ಕರೆಕ್ಟಾಗಿ ಟೈಮಿಗೆ. ವರ್ಷದಲ್ಲಿ ಎಷ್ಟು ಬಾರಿ ಇದು ಚಿಕಿತ್ಸೆ ಮಾಡಬೇಕಾಗುತ್ತೆ? ಫಸ್ಟ್ 2 ವರ್ಷದಲ್ಲಿ, ಅಂದರೆ ಮೊದಲನೇ 0 to 2 years ಅಲ್ಲಿ ನಾವು ಪ್ರತಿ 3 to 4 months ಒಂದ್ಸತಿ 3 days ಅಡ್ಮಿಷನ್ ಮಾಡಿ 3 days ಇಂಜೆಕ್ಷನ್ ಕೊಡಬೇಕಾಗತ್ತೆ. ಅದಾದ ಮೇಲೆ ಅದರ ಫ್ರೀಕ್ವೆನ್ಸಿ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಇನ್ಸ್ಟೆಡ್ ಆಫ್ 3 or 4 times ವಿಲ್ ಮೇಕ್ ಇಟ್ 2 times, ಬಟ್ ವಿಲ್ ಇನ್ಕ್ರೀಸ್ ದ ಡೋಸ್. ಆ ಡೋಸ್ ಜಾಸ್ತಿ ಮಾಡಿಬಿಟ್ಟು ಅದನ್ನು ಫ್ರೀಕ್ವೆನ್ಸಿ ಕಡಿಮೆ ಮಾಡ್ತೇವೆ. ಸೊ ಅವನಿಗೆ ಅದು ಕೊಟ್ಟಿರೋದ್ರಿಂದ ಈಗ ವಿತ್ ದಟ್ ಹೆಸ್ ರೆಸ್ಪಾಂಡೆಡ್ ವೆರಿ ವೆಲ್. ಮತ್ತು ಅಪಾರ್ಟ್ ಫ್ರಮ್ ದಟ್ ನಾವು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸು ಬೇರೆ ಎಲ್ಲ ಕೊಡ್ತಾ ಇರ್ತೇವೆ, ಮೆಡಿಸಿನ್ಸು, ಔಷಧಿಗಳು ಎಲ್ಲ ಅದನ್ನೆಲ್ಲ ರೆಗ್ಯುಲರಾಗಿ ಕೊಟ್ಟಿದ್ದಾರೆ. ಇದರಿಂದ ಅವನಿಗೆ ಮೂಳೆ ಚೆನ್ನಾಗಿದೆ. ಒಂದು ಸತಿ ಫಸ್ಟ್ ಟೈಮ್ ನೋಡೋರಿಗೆ ಅವನಿಗೆ ಎಡ ಕೈ ಬಿಟ್ಟರೆ ಬೇರೆ ಎಲ್ಲೂ ಡಿಫಾರ್ಮಿಟಿ ಇಲ್ಲ, ಅಂದರೆ ಕಾಲು ಕೈ ಏನು ಊನಾಗಿಲ್ಲ. ಅದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಅವರಿಗೆ ನಾರ್ಮಲ್ಲಾಗಿ ಕೂತ್ಕೊಳ್ಳೋದಕ್ಕಾಗಲಿ, ನಿಂತ್ಕೊಳ್ಳೋದಕ್ಕಾಗಲಿ, ನಡೆಯೋದಕ್ಕಾಗಲಿ ಸ್ಟ್ರೈಟ್ ಆಗಿರೋ ಕೈ ಕಾಲುಗಳು ತುಂಬ ಮುಖ್ಯ. ಅವನಿಗೆ ಲೆಫ್ಟ್ ಯಾವುದೇ ಅಷ್ಟಾಗಿ ಸಮಸ್ಯೆಗಳಿಲ್ಲ, ಅಂತ ಸಮಸ್ಯೆಗಳೇ ಇಲ್ಲ. ಯಾಕಂದರೆ ಇಷ್ಟು ಫ್ರ್ಯಾಕ್ಚರ್ ಆಗಿನು ಅವನಿಗೆ ಇಟ್ ಈಸ್ ನಾಟ್ ರಿಸಲ್ಟೆಡ್ ಇನ್ ಎನಿ ಪರ್ಮನೆಂಟ್ ಡ್ಯಾಮೇಜ್. ಏನು ಅಂತ ಅವನಿಗೆ ಒಂದು ಶಾಶ್ವತವಾದ ಊನ ಏನೂ ಆಗಿಲ್ಲ ಇದುವರೆಗೂ. ಹೋಪ್ಫುಲಿ ಇದೇ ಥರ ಕಂಟಿನ್ಯೂ ಆಗುತ್ತೆ. ಒಂದು ಸರ್ತಿ ಅವನು ಅಬೌಟ್ 15 to 18 ಆಗಿಬಿಟ್ರೆ ದಿ ಚಾನ್ಸಸ್ ಆಫ್ ರಿಸ್ಕ್ ತುಂಬ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಹಿ ಕ್ಯಾನ್ ಲೀಡ್ ಎ ನಾರ್ಮಲ್ ಲೈಫ್. ನೀವು ಆರಂಭದಿಂದಲೂ ಕೂಡ ಚಿಕಿತ್ಸೆ ನೀಡ್ತಾ ಬಂದಿದ್ದೀರಿ, ಈಗ 18 ತಿಂಗಳಾಗಿದೆ. ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾನೆ ಅಂತ ಚಿಕಿತ್ಸೆಗೆ? ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾನೆ ಇದುವರೆಗೂ. ಮೂಳೆಗಳು ಇದರಲ್ಲಿ ಏನಾಗುತ್ತೆ ಅಂದರೆ ಮೂಳೆ ಮುರಿಯುತ್ತೆ, ಆದರೆ ಹೀಲಿಂಗಲ್ಲಿ ಏನೂ ತೊಂದರೆ ಇರೋದಿಲ್ಲ. ಅಂದರೆ ಜಾಯಿನ್ ಕರೆಕ್ಟಾಗಿ ಆಗಿಬಿಡುತ್ತೆ, ಅದೇ ಟೈಮಲ್ಲಿ ಆಗುತ್ತೆ. ಸೊ ಅವನಿಗೆ ಅದು ಜಾಯಿನ್ ಆಗೋ ಟೈಮಲ್ಲಿ ನಾವು ಕರೆಕ್ಟಾಗಿ ಪ್ರೊಟೆಕ್ಟ್ ಮಾಡಿದ್ರೆ, ಅಂದರೆ ರಕ್ಷಿಸದೇ ಇದ್ರೆ ಕಾಲುಗಳನ್ನ, ಆವಾಗ ಕಾಲು ಊನಾಗೋದಕ್ಕೆ ಶುರುವಾಗುತ್ತೆ. ಬಟ್ ಇವನು ಅದು ರಕ್ಷಿಸಿಕೊಂಡು ಚೆನ್ನಾಗಿ ಅಲ್ಲಿ ವಿತ್ ಶಿಶುಮಂದಿರ್ ಕೇರ್ ಅದು ಕರೆಕ್ಟಾಗೇ ಇದೆ. ಅದರಿಂದ ಏನೂ ಅವನಿಗೆ ಡಿಫಾರ್ಮಿಟೀಸ್ ಏನೂ ಆಗಿಲ್ಲ. ಸೊ ರೆಸ್ಪಾನ್ಸ್ ಈಸ್ ವೆರಿ ಗುಡ್ ಆ್ಯಂಡ್ ಇವನಿಗೆ ತುಂಬ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಡಾಕ್ಟರ್, ನಾವು ಮಾತಾಡ್ತಾ ಇದ್ವಿ, ಮಗು ಇಷ್ಟೊಂದು ಕೂರೋಕ್ಕೆ ಸಾಧ್ಯ ಅಂದರೆ ಅದು ಮೆಡಿಕಲ್ ಅಸಿಸ್ಟೆನ್ಸಿಂದ ಅನಿಸುತ್ತೆ ಬಹುಶಃ, ನನಗನ್ಸಿದ ಮಟ್ಟಿಗೆ. ಜೊತೆಗೆ ನೀವು ಹೇಳ್ತಾ ಇರೋ ಪ್ರಕಾರ ಮಗುವಿನ ಟ್ರೀಟ್ಮೆಂಟ್ ಎಷ್ಟು ವೆಚ್ಚ ಆಗುತ್ತೆ ಅಂತ? ಇದು ಇಂಜೆಕ್ಷನ್ ನಾನು ಮಾತಾಡ್ತಾ ಇರೋದು ಒಂದು 800-1000 ರೂಪಾಯಿ ಆಗುತ್ತೆ ಒಂದು ಇಂಜೆಕ್ಷನ್. ಅದು 3 times 3 days ಯೂಸ್ ಮಾಡಬೇಕಾಗುತ್ತೆ, ಎವ್ರಿ 3 months. ಸೊ ಒಂದು ವರ್ಷಕ್ಕೆ ಅರೌಂಡ್ ಒಂದು 15,000 ರೂಪಾಯಿವರೆಗೂ ಖರ್ಚಾಗ್ಬೋದು. ಈ ಔಷಧಿಗೆ ಒಂದು 15,000 ರೂಪಾಯಿವರೆಗೂ ಖರ್ಚಾಗ್ಬೋದು, ಹಾಸ್ಪಿಟಲ್ ಅಡ್ಮಿಷನ್ಸು, ಬ್ಲಡ್ ಟೆಸ್ಟ್ಸು ಎಲ್ಲ ಸೇರಿ. ಬಟ್ ಇನ್ನೊಂದು ಇದರಲ್ಲಿ ಟ್ರಿಕ್ಕಿ ಥಿಂಗ್ ಅಂದರೆ, ನಾವು ಪ್ರತಿ 1.5 ವರ್ಷ ಅಥವಾ 2 ವರ್ಷಕ್ಕೆ ಒಂದು ಬೋನ್ ಸ್ಕ್ಯಾನ್ ಅಂತ ಮಾಡ್ತೀವಿ, ಡೆಕ್ಸಾ ಸ್ಕ್ಯಾನ್ ಅಂತ. ಅದು ಮೂಳೆ ಎಷ್ಟು ಶಕ್ತಿಯುತವಾಗಿದೆ ಅಂತ ಕಂಡುಹಿಡಿಯೋದಕ್ಕೆ. ಅದು ಒಂದು ಅರೌಂಡ್ 2,000 to 3,000 ರೂಪೀಸ್ ಆಗುತ್ತೆ. ಓವರಾಲ್ ಆಗಿ ಇದು ವೆಚ್ಚ ಅಷ್ಟೊಂದು ಏನು ಜಾಸ್ತಿ ಇಲ್ಲ. ಬಟ್ ಏನಂದ್ರೆ ತುಂಬ ಟೈಮ್ ತಗೋಗುತ್ತೆ, ಒಂದು 15 ವರ್ಷದವರೆಗೂ ಕೊಡಬೇಕಾಗತ್ತೆ. ಸತತವಾಗಿ ಚಿಕಿತ್ಸೆ ಕೊಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಬಹುಶಃ. ಹೌದು. ಓಕೆ ರಘುವರೇ, ನಿಜಕ್ಕೂ ಸಾಮಾನ್ಯ ಮಕ್ಕಳನ್ನು ಎತ್ತಿ ಆಡಿಸೋದು, ಬೆಳೆಸೋದು ಅದೇ ಎಷ್ಟೊಂದು ಕಷ್ಟ ಇದೆ. ಆದರೆ ಇಂಥ ಮಗುವನ್ನು ನೀವು ನೋಡ್ಕೋತಾ ಇದ್ದೀರಿ, ಡಾಕ್ಟ್ರು ಹೇಳ್ದಂಗೆ, ಎಲ್ಲರೂ ಹೇಳ್ದಂಗೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ದೀರಾ ಮಗುವನ್ನು? ನಾವು ಅವನಿಗೆ ಕಾಯಿಲೆ ಅಂತ ಗೊತ್ತಾದ ಮೇಲೆ ನಾವು ಅವ್ರಿಗೆ ಮೊದಲು ಆ ಮಗು ನೋಡ್ಕೊಳ್ಳೋ ಶುಶ್ರೂಷಕಿಯರಿಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಯಾವ ರೀತಿ ಮಗುನ ನೋಡ್ಕೋಬೇಕು. ಅಲ್ಲಿ ಡಾಕ್ಟರ್ ಹೇಳಿದ್ದಾರೆ ಕತ್ತು ಮತ್ತು ಕೆಳಗಡೆ ಕೈ ಇಟ್ಟು ಮಗುನ ಎತ್ಕೊಳ್ಬೇಕು ಅಂತ. ಅದೇ ರೀತಿಲಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಯಾವ ರೀತಿ ಮಗುನ ಎತ್ಕೊಬೇಕು, ನೋಡ್ಕೋಬೇಕು ಅಂತೇಳಿ. ಅದೇ ರೀತಿ ಅವರು ಅಂದರೆ 24 hours ಅವನ ಮೇಲೆ ನಾವು ಒಬ್ಬರು ಅವನ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಇವಾಗ ಒಬ್ಬರು ಬಂದು ನೆಕ್ಸ್ಟ್ ಇನ್ನೊಬ್ರು ಶಿಫ್ಟ್ ವೈಸ್ ಪ್ರಕಾರ ಶುಶ್ರೂಷಕಿಯರು ಬಂದು ಆ ಮಗುನ ನೋಡ್ಕೊತಾರೆ.
ಒಂದು ವೇಳೆ ಅವನು ಓಡಾಡ್ಬೇಕಾರೆ ಎಲ್ಲಿ ಬಿದ್ದೋಗ್ತಾನೆ ಅಂದ್ಬಿಟ್ಟು ಅವ್ರ ಹಿಂದೆನೇ ಸಹ ಶಿಕ್ಷಕರು ಅವ್ರ ಹಿಂದೆ ಹೋಗ್ತಾರೆ, ಬೀಳದೇವ್ರ ಜೊತೆ ನೋಡ್ಕೊತಾರೆ. ಮನಗ್ದಾಗೂ ಸಹ ಅವನಿಗೆ ಅಕ್ಕಪಕ್ಕ ಬೆಡ್ಗಳನ್ನಿಟ್ಟು ಅವನು ಒಳ್ಳೆ ಎಲ್ಲಿ ಬಿದ್ದೋಗ್ಬಿಡ್ತಾನೆ ಅನ್ನೋದಕ್ಕೋಸ್ಕರ ಜೋಪಾನ ಮಾಡ್ತಾರೆ. ಹಾಗೆ ಊಟ ಮಾಡಿಸ್ಬೇಕಾದ್ರೂ ಅಷ್ಟೇ ಸಹ ಅವನಿಗೆ ಫೀಡಿಂಗ್ ಮಾಡ್ಬೇಕಾದ್ರೆ ತುಂಬಾ ಸೂಕ್ಷ್ಮವಾಗಿ ಎಲ್ಲ ಚೆನ್ನಾಗಿ ಊಟ ಮಾಡೋದು ಎಲ್ಲ ಚೆನ್ನಾಗಿದೆ. ಆಕ್ಟಿವಿಟೀಸ್ ಹೇಗಿದೆ ಆತಂದು? ಅದು ಎಲ್ಲ ನಾರ್ಮಲ್ ಮಕ್ಳ ಥರನೇ ಆಕ್ಟಿವಿಟೀಸ್ ತುಂಬ ಚೆನ್ನಾಗಿದೆ. ಅವನು ತುಂಬ ಆಕ್ಟಿವ್ ಆಗಿದ್ದಾನೆ, ಬೇರೆ ಮಕ್ಕಳ ಜೊತೆ ಆಟ ಆಡ್ತಾನೆ, ಓಡಾಡ್ತಾನೆ. ಬಟ್ ಆದರೆ ಓಡಾಡೋ ಟೈಮಲ್ಲಿ ಅವನು ಎಚ್ಚರಿಕೆ ವಹಿಸ್ತೀವಿ. ಬಟ್ ಬೇರೆ ನಾರ್ಮಲ್ ಮಕ್ಕಳ ಥರನೇ ಇವನು ಸಹ ಎಲ್ಲರ ಜೊತೆ ಮಿಂಗಲ್ ಆಗೋದು, ಆಟ ಆಡೋದು, ಈ ಥರದ ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿದೆ ಅವನು. ಓಕೆ ಡಾಕ್ಟರ್, ನಿಜಕ್ಕೂ ಬಾಲ್ಯದಲ್ಲಿ ಆಡ್ತಾ, ತೊದಲು ಮಾತಾಡ್ತಾ, ಆಡ್ತಾ, ಏಳ್ತಾ ಬೀಳ್ತಾ ಇಂಥದ್ದೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ. ಈ ಮಗುವಿಗೂ ಕೂಡ ಅಂಥ ಅವಕಾಶ ಅಂದರೆ ನಡೆಯೋದಕ್ಕಾಗಲಿ, ಮೂಳೆ ಅನ್ನೋದು ಎಲ್ಲ ಅಂಗಗಳಲ್ಲೂ ಕೂಡ ಆವರಿಸಿಕೊಂಡಿರುವಂಥದ್ದು. ಯಾವುದೋ ಒಂದು ಅಂಗ, ಯಾವುದೋ ಒಂದು ಬೆರಳು, ಒಂದು ಕೈ ಆ ಥರ ಅಲ್ಲ, ಎಲ್ಲವನ್ನು ಆವರಿಸ್ಕೊಂಡಿರುವಂಥದ್ದು. ಹೀಗಾಗಿ ಸಾಮಾನ್ಯ ಮಕ್ಕಳಂತೆ ಈತ ಕೂಡ ಆಡೋದಾಗಲಿ, ನಡೆಯೋದಾಗಲಿ, ಓಡೋದಾಗಲಿ ಎಲ್ಲವನ್ನು ಕೂಡ ಮಾಡಬಹುದಾ ಅಂತ? ಇವನ ಪರ್ಟಿಕ್ಯುಲರ್ ಕಂಡೀಷನಲ್ಲಿ ಸಾಧ್ಯ ಇದೆ. ಯಾಕೆಂದರೆ ಈಗ ಈ ಡಿಸೀಸ್ ತುಂಬ ವೈಡ್ ವೆರೈಟೀಸ್ ಇರುತ್ತೆ. ಈತನಿಗಿರೋದು ಮೈಲ್ಡ್ ಟು ಮಾಡ್ರೇಟ್ ಇದೆ. ಸೊ ವಿತ್ ಪ್ರಾಪರ್ ಅಸಿಸ್ಟೆನ್ಸ್, ಅಂದರೆ ನಾವು ಹೊರಗಡೆಯಿಂದ ಸಹಾಯದಿಂದ ಮತ್ತು ಮೆಡಿಸಿನ್ಸು, ಸೂಪರ್ವಿಷನ್, ಯಾರಾದರೂ ಒಬ್ಬರು ನೋಡ್ತಾ ಇರಬೇಕಾಗತ್ತೆ. ಇದರಿಂದ ಈತನಿಗೆ ಒಂದು ನಾರ್ಮಲ್ ಬಾಲ್ಯಾವಸ್ಥೆ ಲೀಡ್ ಮಾಡೋ ಚಾನ್ಸಸ್ ತುಂಬ ಚೆನ್ನಾಗಿದೆ. ಮತ್ತು ಇನ್ನೇನಂದರೆ ಈಗ ಆ್ಯಸ್ ದ ಗ್ರೇಟ್ ಓಲ್ಡರ್ ಅವನು ಏಜ್ ಆಗ್ತಾ ಕೇರ್ ಕಡಿಮೆ ಮಾಡ್ಕೊಂಡು ಹೋಗ್ಬೋದು. ಸೊ ಈಗ ಆ್ಯಸ್ ಲಾಂಗ್ ಆಸ್ ಹಿ ಈಸ್ ಇನ್ ದ ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟ್, ಈ ಶಿಶು ಮಂದಿರಲ್ಲಿ ಇರೋವರೆಗೂ, ಒಂದು ಆ ಎನ್ವಿರಾನ್ಮೆಂಟಲ್ಲಿ ಇರೋವರೆಗೂ ಏನೂ ತೊಂದರೆ ಇಲ್ಲ. ಮತ್ತು ಈಗ ನೆಕ್ಸ್ಟ್ ಹೋಗಬೇಕು ಅಂದರೆ, ಯಾವುದೋ ಒಂದು ಫ್ಯಾಮಿಲಿಗೆ ಹೋಗಬೇಕು ಅಂದರೆ ದೇ ಶುಡ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಮೊದಲು ಅವ್ರು ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕು, ಅವನ ಮಗು ಇವನು ಸೂಕ್ಷ್ಮ ಸ್ವಭಾವದವನು, ಅವನು ನಾವು ಯಾವ ಥರ ಹ್ಯಾಂಡಲ್ ಮಾಡಬೇಕು. ಮತ್ತು ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಇವ್ರಿಗೆ ಬುದ್ಧಿ ತುಂಬ ಚೆನ್ನಾಗಿರುತ್ತೆ, ಅಂದರೆ ನಾರ್ಮಲ್ ಆಗಿರುತ್ತೆ, ಅದರಲ್ಲಿ ಏನು ಎಫೆಕ್ಟ್ ಆಗಿರೋದಿಲ್ಲ. ಸೊ ಅವ್ರು ಓದು ಬರಹ ಅದಕ್ಕೇನು ತೊಂದರೆ ಆಗೋದಿಲ್ಲ. ಮೇನ್ಲಿ ಸ್ಪೋರ್ಟ್ಸು ಇದರಿಂದ ತೊಂದರೆ ಆಗುತ್ತೆ. ಬಟ್ ಇವನಿಗೆ ಕೈ ಕಾಲು ಎಲ್ಲ ಚೆನ್ನಾಗಿರೋದ್ರಿಂದ, ದೇರ್ ಈಸ್ ಡಿಫಾರ್ಮಿಟಿ ಏನು ಇಲ್ಲಿರೋದ್ರಿಂದ ಈತ ನಾರ್ಮಲ್ಲಾಗಿ ಎಲ್ಲ ಮಕ್ಕಳ ಥರನೇ ಆಟ ಆಡಬಹುದು. ಬಟ್ ಯಾರಾದ್ರೂ ಸೂಪರ್ವಿಷನ್ ಮಾಡಬೇಕಾಗತ್ತೆ. ಸೊ ಈ ರೋಗದ ಬಗ್ಗೆ ತಿಳ್ಕೊಂಡಿರೋರಾಗಲಿ ಅಥವಾ ಮಗುವಿನ ಸ್ಥಿತಿ ಬಗ್ಗೆ ತಿಳ್ಕೊಂಡಿರೋರು ಸುತ್ತಮುತ್ತ ಇರೋದು ಒಳ್ಳೇದು, ಹೆಚ್ಚಾಗಿ ಇದ್ರೆ ಒಳ್ಳೆಯದು. ಓಕೆ, ನಿಮ್ಮೆಲ್ಲ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಇಷ್ಟು ಸಣ್ಣ ವಯಸ್ಸಲ್ಲೇ ಇಂತಹ ಫ್ರ್ಯಾಕ್ಚರ್ಗಳಂಥ ನೋವು ಅನುಭವಿಸಿರುವಂಥ ಮಗು ಮನೀಶ್ಗೆ ಒಂದು ವೇಳೆ ಸತತವಾಗಿ ವೈದ್ಯಕೀಯ ಚಿಕಿತ್ಸೆ, ಸೂಕ್ತ ಚಿಕಿತ್ಸೆ ಕೊಟ್ಟರೆ ನಿಜಕ್ಕೂ ಈತ ಕೂಡ ಎಲ್ಲ ಮಕ್ಕಳಂತೆ ಆಟ ಆಡಬಹುದು, ಆಡಿ ನಲಿಬಹುದು, ಎದ್ದೇಳ್ಬೋದು, ನಡಿಬಹುದು, ಓಡಬಹುದು. ನಿಜಕ್ಕೂ ಈ ಮಗುವಿಗೆ ಇದೇ ರೀತಿಯ ಚಿಕಿತ್ಸೆ ಮುಂದುವರಿಲಿ. ಬಹಳಷ್ಟು ಈ ರೀತಿ ಇಂತಹ ಮಗುಗಳಿಗೆ ಚಿಕಿತ್ಸೆ ನೀಡ್ತಾ ಇರುವಂಥ ಡಾಕ್ಟರ್ ಬಗ್ಗೆ, ಇದ್ರ ಬಗ್ಗೆ, ಕಾಯಿಲೆ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.